ಭಾರತದ ತಂಡ ಪ್ರಕಟ ಆಗಿದೆ. ಭಾರತ ಶ್ರೀಲಂಕಾದಲ್ಲಿ ಈ ಟಿ20 ವಿಶ್ವಕಪ್ ನಡೆಯುತ್ತೆ. ಸೂರ್ಯಕುಮಾರ್ ಯಾದವ್ ನಾಯಕರಾಗಿದ್ದಾರೆ, ಅಕ್ಷರ್ ಪಟೇಲ್ ಉಪನಾಯಕರಾಗಿ ಹೊರಹೊಮ್ಮಿದ್ದಾರೆ. ವಿಶ್ವಕಪ್ನಿಂದ ಶುಭಮನ್ ಗಿಲ್ಲನ್ನು BCCI ಕೈ ಬಿಟ್ಟಿದೆ. ಒಂದು ರೀತಿ ಅವರ ಅಭಿಮಾನಿಗಳಿಗೆ ಶಾಕು. ಯಾರಿಗೆಲ್ಲ ಅವಕಾಶವನ್ನು ತಂಡದಲ್ಲಿ ಮಾಡಿಕೊಡಲಾಗಿದೆ. ಸೂರ್ಯಕುಮಾರ್ ಯಾದವ್ ನಾಯಕರಾಗಿದ್ದಾರೆ, ಅಕ್ಷರ್ ಪಟೇಲ್ ಉಪನಾಯಕರಾಗಿದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ಅಭಿಷೇಕ್ ಶರ್ಮಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ವರುಣ್ ಚಕ್ರವರ್ತಿ, ಅದರ ಜೊತೆಗೆ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ. ಒಂದು ಬಲಿಷ್ಠವಾದಂಥ ತಂಡವನ್ನು ನಾವು ನೋಡ್ಬೋದು. ಈಗ ಟಿ20 ವಿಶ್ವಕಪ್ನಲ್ಲಿ ಅಳೆದು ತೂಗಿ ಅವರ ಸ್ಟ್ರೆಂತನ್ನು ಆಧಾರವಾಗಿಟ್ಕೊಂಡು ಕೂಡ ಇಲ್ಲಿ ಆಯ್ಕೆ ಮಾಡಲಾಗಿದೆ. ಶುಭ್ಮನ್ ಗಿಲ್ನ ಹೊರಗಿಟ್ಟಿದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ರಿಂಕು ಸಿಂಗ್ ಇದ್ದಾರೆ ಮತ್ತು ಸಂಜು ಸ್ಯಾಮ್ಸನ್ನು, ಶಿವಮ್ ದುಬೆ, ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಹರ್ಷಿತ್ ರಾಣಾ ಇದ್ದಾರೆ. ಹಾಗಾದರೆ ಯಾರು ಔಟ್ ಆಗಿದ್ದಾರೆ? ಶುಭಮನ್ ಗಿಲ್. ಕಾರಣಗಳು ಕೂಡ ಕೆಲವೊಂದಿಷ್ಟುಗಳಿದ್ದಾವೆ. ಹಾಗಾಗಿನೇ ಈ ತಂಡವನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಶ್ರೀಲಂಕಾ ಏನು ಟಿ20 ವಿಶ್ವಕಪ್ ಇದೆ, ಇದರಲ್ಲಿ ಮತ್ತೆ ಭಾರತ ಜೈಬೇರಿ ಬಾರಿಸುವಂಥ ವಿಶ್ವಾಸ ಮೂಡ್ತಾ ಇದೆ. ಎಲ್ಲ ಸ್ಟ್ರೆಂತನ್ನು ನೋಡಿಕೊಂಡು ಬೌಲಿಂಗ್ ಮತ್ತು ಬ್ಯಾಟಿಂಗ್ ವಿಭಾಗದಲ್ಲಿ ಮತ್ತು ಆಲ್ರೌಂಡರ್ ನೋಡಿಕೊಂಡು ಇದೆಲ್ಲವನ್ನು ಕೂಡ BCCI ಪ್ರಕಟವನ್ನು ಮಾಡಿದೆ. ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ.